ನಮಸ್ಕಾರ. ಮೀನರಾಶಿಯವರಿಗೆ ಈ ಸಮಯ ಇದೆಯಲ್ಲ, ಇದೇನು ಸಾಮಾನ್ಯ ಸಮಯ ಅಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ, ಹೌದಲ್ವಾ? ಇದು ಬರೀ ಒಂದು ಬದಲಾವಣೆ ಅಲ್ಲ, ಇದೊಂದು ಮಹಾಪರಿವರ್ತನೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇವೆ? ಬನ್ನಿ, ಅದರ ಬಗ್ಗೆನೇ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನೇರವಾಗಿ ಒಂದು ಪ್ರಶ್ನೆ: ಕಳೆದ 3 ವರ್ಷಗಳು ಹೇಗಿತ್ತು? ಆ ಅನುಭವಿಸಿದ ನೋವನ್ನ ಪದಗಳಲ್ಲಿ ಹೇಳೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಅದು ಅನುಭವಿಸಿದವರಿಗೆ ಮಾತ್ರನೇ ಅರ್ಥವಾಗುವಂಥ ಒಂದು ರೀತಿಯ ಬೆಂಕಿಯ ಪರೀಕ್ಷೆ ಅಲ್ವಾ? ಆದರೆ ಒಂದು ಸತ್ಯವನ್ನ ಯಾವಾಗ್ಲೂ ನೆನ್ಪಿನಲ್ಲಿಡ್ಬೇಕು. ಕತ್ತಲು ಯಾವತ್ತೂ ಶಾಶ್ವತ ಅಲ್ಲ ಅಲ್ವಾ? ರಾತ್ರಿ ಎಷ್ಟೇ ಕತ್ಲಾಗಿದ್ರೂ ಬೆಳಗಾಗೋದು ಖಂಡಿತ. ಹಾಗೇನೆ ಈಗ ಜೀವನದಲ್ಲೂ ಹೊಸ ಬೆಳಕು ಕಾಣಿಸ್ಕೊಳ್ಳುವ ಸಮಯ ಬಂದೇ ಬಿಟ್ಟಿದೆ. ಹಾಗಿದ್ರೆ ಆ ಕಠಿಣ ಪರೀಕ್ಷೆ ಹೇಗಿತ್ತು ಅಂತ ಒಂದು ಸಣ್ಣ ಹಿನ್ನೋಟ ನೋಡೋದಾದ್ರೆ, ಶನಿಯ ಪ್ರಭಾವ ಶುರುವಾದಾಗಿಂದ ಅಬ್ಬಾ ಒಂದಾದ ಮೇಲೆ ಒಂದರಂತೆ ಪೆಟ್ಟು, ನಂಬಿಕೆಗಳು ಪುಡಿಪುಡಿಯಾದವು, ಕಂಡ ಕನ್ಸುಗಳೆಲ್ಲ ಕೈಜಾರಿ ಹೋದವು. ಒಂದು ಕಾಲದಲ್ಲಿ ಅದೆಷ್ಟು ಸುಂದರವಾಗಿ ಕಾಣ್ತಿದ್ದ ಜಗತ್ತು ಇದ್ದಕ್ಕಿದ್ದ ಹಾಗೆ ಬಣ್ಣನೇ ಕಳ್ಕೊಂಡಾಗೆ ಆಗ್ಬಿಟ್ಟಿತ್ತು. ಅದರ ನೋವಿನ ಆಳ ಎಷ್ಟಿತ್ತು ನೋಡಿ. ಜೀವಕ್ಕಿಂತ ಜಾಸ್ತಿ ನಂಬಿದ್ದಾರಲ್ಲ ಅಂತ ಸ್ನೇಹಿತರೆ ಬೆನ್ನೆಂದೆ ಗುಳಿ ತೋರ್ದಾಗ ಆಗುವ ಆಘಾತ ಇದೆಯಲ್ಲ, ಅಬ್ಬಾ ಅದು ಅನುಭವಿಸಿದವರಿಗೆ ಗೊತ್ತು. ನಂಬಿಕೆ ದ್ರೋಹ ಅಂದ್ರೆ ಏನು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪಾಠ ಬೇಕಾಗಿರ್ಲಿಲ್ಲ. ಅಷ್ಟೇ ಅಲ್ಲ, ಇನ್ನೂ ನೋವಿನ ಸಂಗತಿ ಅಂದ್ರೆ, ಯಾರಿಗೋಸ್ಕರ ಸಮಯ, ಶಕ್ತಿ, ಹಣ ಎಲ್ಲವನ್ನೂ ಧಾರೆ ಎರೆದಿದ್ದಾರೋ ಅವರೇ ಅವಮಾನ ಮಾಡಿದ್ದಾರೆ. ಒಳ್ಳೆಯತನವನ್ನೇ ದೌರ್ಬಲ್ಯ, ಅಸಮರ್ಥತೆ ಅಂತೆಲ್ಲ ಕರೆದಿದ್ದಾರೆ. ಆ ನೋವಿದೆಯಲ್ಲ, ಅದು ಹೃದಯದಲ್ಲಿ ಅಷ್ಟು ಸುಲಭವಾಗಿ ಮಾಸಲ್ಲ. ಹೀಗೆ ಈ 3 ವರ್ಷದ ಕಷ್ಟಗಳನ್ನ ಒಂದ್ಸಲ ಲಿಸ್ಟ್ ಮಾಡಿದ್ರೆ, ಹಣಕಾಸಿನ ನಷ್ಟ, ಮೋಸ, ಕೆಲಸದ ಜಾಗದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದಕ್ಕೊಂದು ಬೆಲೆ ಇಲ್ಲ, ಸ್ವಂತ ಸಂಬಂಧಿಕರೇ ಬೆನ್ನು ತೋರಿಸಿದ್ದು, ನೆಮ್ಮದಿಯಾಗಿ ನಿದ್ದೆ ಮಾಡಲಾಗದ ರಾತ್ರಿಗಳು, ಇದೆಲ್ಲ ಸೇರಿ ಯಾಕಪ್ಪ ಹೀಗಾಗ್ತಿದೆ ನನ್ಗೆ ಅಂತ ಪದೇ ಪದೇ ಪ್ರಶ್ನೆ ಕೇಳೋ ಹಾಗೆ ಮಾಡಿತ್ತು, ಹೌದಲ್ವಾ? ಆದರೆ ಒಂದು ನಿಮಿಷ, ಇಲ್ಲಿ ಒಂದು ವಿಷಯವನ್ನ ಗಮನಿಸ್ಬೇಕು. ಇದು ಶಿಕ್ಷೆ ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಇದೊಂದು ಶುದ್ಧೀಕರಣ ಪ್ರಕ್ರಿಯೆ, ಪ್ಯೂರಿಫಿಕೇಷನ್ ಪ್ರಾಸೆಸ್. ಶನಿ ಅನ್ನೋ ಕಠಿಣ ಗುರು ಜೀವನಕ್ಕೆ ಬಂದಿರೋದೇ ಒಳಗೆ ಅಡಗಿರುವ ನಿಜವಾದ ಶಕ್ತಿಯನ್ನ ಹೊರಗೆ ತರೋದಕ್ಕೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಪ್ರಮುಖ ವಿಷಯ ಏನು ಅಂದ್ರೆ, ಇದು ಶಿಕ್ಷೆ ಅಲ್ಲ, ಬದಲಾಗಿ ಒಂದು ಶುದ್ಧೀಕರಣ. ಅಂದ್ರೆ ಪನಿಷ್ಮೆಂಟ್ ಅಂತ ಅನ್ಸಿದ್ರೂ ವಾಸ್ತವದಲ್ಲಿ ಇದು ನಮ್ಮನ್ನ ಪ್ಯೂರಿಫೈ ಮಾಡಿ ಮೊದಲಿಗಿಂತಲೂ ಹೆಚ್ಚು ಬಲಶಾಲಿಯನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ ಅಷ್ಟೆ. ಒಂದು ವಿಷಯ ನೆನ್ಪಿರ್ಲಿ, ಒಂದು ವಜ್ರ ಇದೆಯಲ್ಲ, ಅದು ಗಣಿಯಲ್ಲಿಂದಾಗ ಹೊಳೆಯೋಲ್ಲ, ಅದನ್ನ ಕಟ್ ಮಾಡಿ ಪಾಲಿಷ್ ಮಾಡ್ದಾಗ್ಲೇ ಅದಕ್ಕೆ ಬೆಲೆ. ಹಾಗೇನೆ ಚಿನ್ನವನ್ನ ಬೆಂಕಿಯಲ್ಲಿ ಪುಟಕ್ಕಿಡ್ದೆ ಅದು ಪರಿಶುದ್ಧ ಆಗೋಲ್ಲ. ಅದೇ ರೀತಿ ಮೀನರಾಶಿಯೆಂಬ ಈ ಅಮೂಲ್ಯ ವಜ್ರವನ್ನ ಹೊಳೆಯೋಂಟೆ ಮಾಡಕ್ಕೆ ಶನಿದೇವ ಒಬ್ಬ ಕಠಿಣ ಗುರುವಿನಂತೆ ಬಂದು ಪಾಠ ಕಲಿಸಿದ್ದಾನೆ. ಈಗ ನೋಡಿ, ಆ ಕಠಿಣ ಪರೀಕ್ಷೆಯಿಂದ ಹೊರಬಂದ ಮೇಲೆ ಮೀನರಾಶಿಯವರು ಇನ್ನು ಸಾಮಾನ್ಯರಲ್ಲ. ಅವರೀಗ ಹೊಳಪು ಕೊಟ್ಟ ವಜ್ರದ ಹಾಗೆ. ತಮ್ಮ ಮೌಲ್ಯ ಏನು ಅಂತ ತಮ್ಗೀಗ ಚೆನ್ನಾಗಿ ಗೊತ್ತಿದೆ, ಮತ್ತು ಇನ್ನು ಮುಂದೆ ಜಗತ್ತಿಗೂ ಅದು ಗೊತ್ತಾಗಲಿದೆ. ಶನಿ ಮಹಾತ್ಮ ಒಟ್ಟಾರೆ 4 ಮುಖ್ಯ ಪಾಠಗಳನ್ನ ಕಲಿಸಿದ್ದಾನೆ. ಮೊದಲನೇದು, ಜನಲನ್ನ ಗುರ್ತಿಸ್ಬೋದು. ಯಾರು ನಾಟಕ ಮಾಡ್ತಿದ್ದಾರೆ, ಯಾರು ನಿಜ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಎರಡನೇದು, ಹಣದ ನಿಜವಾದ ಮೂಲ್ಯ, ದುಡ್ಡನ್ನ ಹೇಗೆ ಉಳಿಸ್ಬೇಕು ಅನ್ನೋ ಕಲೆ ಈಗ ಕರಗತವಾಗಿದೆ. ಮೂರನೇದು, ಯಾರ ಸಹಾಯನೂ ಇಲ್ಲದೆ ಒಂಟಿಯಾಗಿ ನಿಲ್ಲಬಲ್ಲೆ ಅನ್ನೋ ಆತ್ಮವಿಶ್ವಾಸ, ಆಂತರಿಕ ಶಕ್ತಿ ಬಂದಿದೆ. ಮತ್ತು 4ನೇದು, ದೇವರ ಮೇಲೆ ನಂಬಿಕೆ ಜಾಸ್ತಿಯಾಗಿ ಆಧ್ಯಾತ್ಮಿಕವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾಗಿದೆ. ಈ ಎಲ್ಲ ಪರಿವರ್ತನೆಯ ನಂತರ ಈಗ ಮೀನರಾಶಿಯವರು ಒಂದು ಹೊಸ ವ್ಯಕ್ತಿತ್ವವನ್ನೇ ಪಡೆದುಕೊಂಡಿದ್ದಾರೆ. ಅವರು ಬರೀ ವಾದ ಗೆಲ್ಲೋ ಲೀಡರ್ ಅಲ್ಲ, ಬದಲಾಗಿ ಜನರ ಹೃದಯ ಗೆಲ್ಲೋ ನಾಯಕರು. ಅನುಭವದಿಂದ ಬಂದಿರೋ ಜ್ಞಾನ ಇದೆಯಲ್ಲ, ಅದು ಅವರನ್ನ ಅಚಲ ಅಂದ್ರೆ ಅಲುಗಾಡಿಸಲಾಗದ ಸ್ವಾವಲಂಬಿಗಳನ್ನಾಗಿ ಮಾಡಿದೆ. ಸರಿ, ಈ ಹೊಸ ಶಕ್ತಿಯನ್ನ ಸುಮ್ಮನೆ ಅನುಭವಿಸಿದ್ರೆ ಸಾಕಾಗಲ್ಲ, ಅದನ್ನ ಸರಿಯಾಗಿ ಬಳಸಬೇಕು ಅಲ್ವಾ? ಹಾಗಾದ್ರೆ ಮುಂದೆ ಬರುವ ಕೆಲವು ಪ್ರಮುಖ ದಿನಗಳನ್ನ ಹೇಗೆ ತಮಗೆ ಅನುಕೂಲಕರವಾಗಿ ಬಳಸ್ಕೊಳ್ಬಹುದು, ಬನ್ನಿ ಅದರ ಬಗ್ಗೆ ಒಂದು ಸಣ್ಣ ಗೈಡೆನ್ಸ್ ನೋಡೋಣ. ಮೊದಲಿಗೆ ಫೆಬ್ರವರಿ 24 ಈ ದಿನದಂದು ಸ್ವಲ್ಪ ಗಮನ ಇರಲಿ. ಯಾಕೆಂದ್ರೆ ಮನಸ್ಸಿನ ಕಾರಕ ಚಂದ್ರ ಮತ್ತೆ ಕರ್ಮದ ಕಾರಕ ಶನಿ ಇಬ್ರೂ ಒಂದೇ ಮನೆಯಲ್ಲಿದ್ದಾರೆ. ಸೊ ಮನಸ್ಸಿಗೆ ಸ್ವಲ್ಪ ಗಂಭೀರತೆ, ಒಂಟಿತನ ಕಾಡಬಹುದು. ಹಾಗಾಗಿ ಇದು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋ ದಿನ ಅಲ್ಲ, ಬದಲಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಸಖತ್ ಒಳ್ಳೆ ದಿನ. ಆಫೀಸಂದಿ ವಾದವಿವಾದಕ್ಕೆ ಇಳಿಬೇಡಿ, ಕೆಲಸದ ಮೂಲಕನೇ ಉತ್ತರ ಕೊಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಅನಗತ್ಯ ಖರ್ಚುಗಳ ಬಗ್ಗೆ ತುಂಬಾನೇ ಎಚ್ಚರದಿಂದ ಇರಿ, ರಾಹುವಿನ ಪ್ರಭಾವ ಇದೆ. ಇನ್ನು ಫೆಬ್ರವರಿ 25ನೇ ತಾರೀಕು
ಆ ಹಿಂದಿನ ದಿನದ ಭಾರವೆಲ್ಲ ಇಳಿದು ಮನಸ್ಸು ಏಕ್ದಮ್ ಹಗುರವಾಗಿ ಉತ್ಸಾಹದಿಂದ ಕೂಡಿರುತ್ತೆ. ಅಂದು ಆಡೋ ಮಾತುಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಸೊ ಏನಾದ್ರು ಪ್ರೆಸೆಂಟೇಷನ್ ಕೊಡೋದಿದ್ರೆ, ಸಂಬಳ ಜಾಸ್ತಿ ಮಾಡೋ ಬಗ್ಗೆ ಮಾತಾಡೋದಿದ್ರೆ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಡೀಲ್ ಫೈನಲ್ ಮಾಡೋದಿದ್ರೆ ಅದಕ್ಕೆ ಇದು ಬೆಸ್ಟ್ ಡೇ. ನಂತರ ಫೆಬ್ರವರಿ 26 ಶನಿವಾರ. ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ. ಅಂದ್ರೆ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ತುಂಬಾನೇ ಮುಖ್ಯ ಆಗುತ್ತೆ. ಅಂದು ಮಾಡೋ ಕೆಲಸಕ್ಕೆ ತಕ್ಷಣ ರಿಸಲ್ಟ್ ಸಿಗದೇ ಇರ್ಬೋದು. ಆದ್ರೆ ಸೋಮರಿತನ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಭವಿಷ್ಯದಲ್ಲಿ ಅದರ ಒಳ್ಳೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ದುಡ್ಡು ಖರ್ಚು ಮಾಡೋ ಬದಲು ಹಣಕಾಸಿನ ಬಡ್ಡಿ ಲಾಂಗ್ ಟರ್ಮ್ ಪ್ಲಾನ್ ಮಾಡೋಕೆ ಇದು ಒಳ್ಳೆ ದಿನ. ಒಂದಂತೂ ನೆನ್ಪಿರ್ಲಿ, ಈ ಗ್ರಹಗಳ ಸ್ಥಿತಿಗತಿಗಳನ್ನ ಒಂದು ಗೈಡ್ಲೈನ್ ಆಗಿ ಇಟ್ಕೊಂಡು ಪ್ರತಿದಿನ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಭವಿಷ್ಯ ಬೇರೆ ಯಾರ ಕೈಲೂ ಇಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ಹಾಗಿದ್ರೆ ಈ ಹೊಸ ಪಯಣದಲ್ಲಿ ಮನಸ್ಸಿನ ಶಾಂತಿ ಮತ್ತು ಧೈರ್ಯವನ್ನ ಕಾಪಾಡಿಕೊಳ್ಳಕ್ಕೆ ಕೆಲವು ಸಿಂಪಲ್ ಪರಿಹಾರಗಳೂ ಇವೆ. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಶನಿಯ ಅನುಗ್ರಹ ಸಿಗುತ್ತೆ. ಹನುಮಾನ್ ಚಾಲೀಸಾ ಪಠಣ ಮಾಡಿದ್ರೆ ಭಯ ಹೋಗಿ ಆತ್ಮಬಲ ಜಾಸ್ತಿಯಾಗುತ್ತೆ. ಹಾಗೇನೆ ಹಿರಿಯರನ್ನ, ಅದರಲ್ಲೂ ಮುಖ್ಯವಾಗಿ ತಾಯಿಯನ್ನ ಗೌರವಿಸೋದು ಒಂದು ದೊಡ್ಡ ರಕ್ಷಾಕವಚದ ಹಾಗೆ ಕಾಪಾಡುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡ್ಕೊಂಡು ಹೀಗೆ ಹೇಳ್ಕೊಳ್ಳಿ: ನಾನು ಸೋಲಲು ಹುಟ್ಟಿಲ್ಲ, ನಾನು ಸಾಗರದಷ್ಟು ಆಳ, ನನ್ನ ಹೃದಯ ಆಕಾಶದಷ್ಟು ವಿಶಾಲ, ಈ ಸಣ್ಣ ಪುಟ್ಟ ಅಲೆಗಳಿಗೆ, ಬಿರುಗಾಳಿಗಳಿಗೆಲ್ಲ ನಾನು ಹೆದರೋದಿಲ್ಲ. ಕಳೆದು ಹೋದದ್ದನ್ನು ಒಂದು ಪಾಠ ಅಂತ ಸ್ವೀಕರಿಸಿ ಇವತ್ತಿನ ದಿನದಲ್ಲಿ ಧೈರ್ಯವಾಗಿ ನಿಲ್ಲಿ. ಒಂದು ಉಜ್ವಲವಾದ ಭವಿಷ್ಯ ಖಂಡಿತ ಕಾಯ್ತಾ ಇದೆ. ಈಗೇಳಿ, ಈ ಹೊಸ ಶಕ್ತಿಯೊಂದಿಗೆ ಮೊದಲು ಸಾಧಿಸಬೇಕಾದದ್ದು ಏನು ಅಂತ ನಿರ್ಧಾರ ಮಾಡಿದ್ದೀನಿ?